ನಮಸ್ಕಾರ. ನಾನು ಡಾಕ್ಟರ್ ಈಶ್ವರಿ, ಚರ್ಮ ಮತ್ತು ಲೈಂಗಿಕ ರೋಗ ತಜ್ಞೆ. ಸ್ಕಿನ್ ಎಕ್ಸ್ಪರ್ಟ್ಸ್ ಚೈನ್ ಆಫ್ ಕ್ಲಿನಿಕ್ಸಲ್ಲಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾವು ಚರ್ಮ, ಉಗುರು ಆಮೇಲೆ ಕೂದಲಿನ ಸಮಸ್ಯೆಗೆ ಪರಿಹಾರ ಕೊಡುವಂಥ ತಜ್ಞರು. ಸೊ ಇವತ್ತು ನಾನು ಏನು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಫಂಗಲ್ ಇನ್ಫೆಕ್ಷನ್ಸ್ ಅಂದರೆ ಶಿಲೀಂಧ್ರ ರೋಗ ಅಂತ ಹೇಳ್ತೀವಲ್ಲ. ಸೊ ಇದು ಏನಕ್ಕೆ ಬರುತ್ತೆ, ಯಾರಲ್ಲಿ ಬರುತ್ತೆ, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಸೊ ಈಗ ಎಷ್ಟೊಂದು ಜನ ಸಮ್ಮರಲ್ಲಿ ಅಥವಾ ಯಾವುದೇ ಸೀಸನಲ್ಲಿ ತುಂಬ ಬೆವರ್ದಾಗ ಈ ಫೋಲ್ಡ್ಸಲ್ಲಿ ಅಂದರೆ ತೊಡೆ ಸಂದಿಲಿ, ಕಂಕಳಲ್ಲಿ, ಆಮೇಲೆ ಬ್ರೆಸ್ಟ್ ಕೆಳಗಡೆ ಇನ್ಫೆಕ್ಷನ್ ಆಗತ್ತೆ ಅಲ್ವಾ. ಅಲ್ಲಿ ನವೆ ಆಗತ್ತೆ, ಆಮೇಲೆ ಕಪ್ಪು ಛಾಯೆಗಳಾಗತ್ತೆ, ಅದು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರತ್ತೆ, ರಿಂಗ್ ವರ್ಮ್ ಅಂತ ಹೇಳ್ತೀವಿ. ಸೊ ಇದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಏನಕ್ಕೆ ಈ ಥರ ಆಗತ್ತೆ ಅಂದರೆ ಅಲ್ಲಿ ಗಾಳಿ ಸಂಚಾರ ಇರೋದಿಲ್ಲ, ಬೆವರು ಸೇರ್ಕೊಳ್ಳುತ್ತೆ. ಆಮೇಲೆ ನಾವು ಹಾಕೋ ಡ್ರೆಸ್ಸಸ್ಸು ಅಷ್ಟೇ, ಲೆಗ್ಗಿಂಗ್ಸು, ಜೀನ್ಸು ಈ ಥರ ಹಾಕಿದಾಗ ಅಲ್ಲಿ ಬೆವರೆಲ್ಲ ಅಲ್ಲೇ ಟ್ರ್ಯಾಪ್ ಆಗುತ್ತೆ. ನೀವು ಎಕ್ಸಸೈಸ್ ಮಾಡಿದಾಗ, ತುಂಬ ಸ್ವೆಟ್ಟಿಂಗ್ ಆದಾಗ ಆ ತೇವಾಂಶ ಎಲ್ಲ ಅಲ್ಲೇ ಸೇರಿಕೊಂಡು ಈ ಫಂಗಲ್ ಗ್ರೋತ್ಗೆ ಅದು ಹೆಲ್ಪ್ ಆಗುತ್ತೆ. ಅಲ್ಲಷ್ಟೇ ಅಲ್ಲದೆ ಬೆರಳು ಸಂದಿಲಿ, ಈಗ ಅಥ್ಲೆಟ್ಸ್ ಫೂಟ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಡಯಾಬೆಟಿಕ್ಸ್ ಇರೋರಲ್ಲೂ ಈ ಥರ ಬರುತ್ತೆ. ಸೊ ಅಲ್ಲಿ ಬೆರಳುಗಳ ಸಂದಿಲಿ ಗಾಳಿ ಸಂಚಾರ ಇಲ್ಲದೆ ಅಲ್ಲಿ ತೇವಾಂಶ ಸೇರಿಕೊಂಡು ಯಾವಾಗಲೂ ನೀರಲ್ಲೇ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂಥವ್ರಲ್ಲಿ, ಆಮೇಲೆ ಈ ಸ್ಪೋರ್ಟ್ಸ್ ಎಲ್ಲ ಇರೋರಿಗೆ ಶೂಸ್ ಯಾವಾಗಲೂ ಹಾಕೋತಾ ಇರಬೇಕು. ಕೆಲವೊಂದು ಪ್ರೊಫೆಷನ್ಸಲ್ಲಿ ಶೂ ಇಸ್ ಅ ಮಸ್ಟ್. ಸೊ ಆಮೇಲೆ ಸಾಕ್ಸ್ ಸರಿಯಾಗಿ ಸಿಂಥೆಟಿಕ್ ಸಾಕ್ಸ್ ಹಾಕಿದಾಗ ಸೊ ಆವಾಗಲೂ ಅಷ್ಟೇ ಸ್ವೆಟ್ ಟ್ರ್ಯಾಪ್ ಆಗಿ ಆ ಬೆರಳು ಸಂದಿಲಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಸೊ ಇದಕ್ಕೆ ಟೀನಿಯಾ ಪೀಡಿಸ್ ಅಂತ ಹೇಳ್ತೀವಿ, ತೊಡೆ ಸಂದಿಲಿ ಬಂದರೆ ಟೀನಿಯಾ ಕ್ರೂರಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಫಂಗಲ್ ಇನ್ಫೆಕ್ಷನ್ಸ್ ಹಲವಾರಿದೆ. ಉಗುರಲ್ಲೂ ಬರುತ್ತೆ, ಆನೈಕೋಮೈಕೋಸಿಸ್ ಅಂತ ಹೇಳ್ತೀವಿ. ಉಗುರಲ್ಲೂ ಫಂಗಲ್ ಇನ್ಫೆಕ್ಷನ್ ಬಂದರೆ ಅದನ್ನು ಟ್ರೀಟ್ಮೆಂಟ್ ಮಾಡಲೇಬೇಕು. ಏನಕ್ಕಂದರೆ ಅಲ್ಲಿರೋ ಫಂಗಸ್ಸು ನಿಮ್ಮ ಇಮ್ಯುನಿಟಿ ಕುಗ್ಗಿದಾಗ ಬೇರೆ ಕಡೆ ಚರ್ಮಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಈ ಫಂಗಲ್ ಇನ್ಫೆಕ್ಷನ್ನು ಒಬ್ಬರಿಂದ ಒಬ್ಬರು ಹರಡುತ್ತೆ. ಸೊ ಇದೆಲ್ಲ ಸಮಸ್ಯೆಯಿಂದ ಟ್ರೀಟ್ಮೆಂಟ್ ಒಂದು ಸ್ವಲ್ಪ ಡಿಲೇ ಆಗಿಬಿಡತ್ತೆ. ಸೊ ಮನೇಲಿ ಇರೋ ಯಾರ್ಯಾರಿಗೆ ಆ ಫಂಗಲ್ ಇನ್ಫೆಕ್ಷನ್ ಇದೆಯೋ ಅದಷ್ಟು ಜನ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಸೊ ನಾವು ಕೆಲವೊಂದು ಬೇಸಿಕ್ ಮೆಷರ್ಸ್ ನಾವೇ ಏನು ತೊಗೋಬೋದು ಮನೇಲಿ. ಸೊ ಯಾವಾಗಲೂ ಕಾಟನ್ ಡ್ರೆಸ್ಸಸ್ ಹಾಕಬೇಕು, ದಿನ ಸ್ನಾನ ಮಾಡಬೇಕು, ಅದು ಮೇನ್ ಇರುತ್ತೆ. ಸೊ ದಿನ ಸ್ನಾನ ಮಾಡಬೇಕು, ದಿನ ಬಟ್ಟೆ ಬದಲಾಯಿಸಬೇಕು. ಜಾಸ್ತಿ ಬೆವರಿದ್ರೆ 2 ಸಲ ಸ್ನಾನ ಮಾಡಬೇಕಾಗತ್ತೆ. ಆಮೇಲೆ ಕಾಟನ್ ಇನ್ನರ್ ವೇರ್, ಕಾಟನ್ ಔಟರ್ ವೇರ್, ಲೂಸ್ ಇರೋ ಡ್ರೆಸ್ಸಸ್ಸು, ಸೊ ಜೀನ್ಸು, ಲೆಗ್ಗಿಂಗ್ಸು ಇವೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಗಾಳಿ ಸಂಚಾರ ಚೆನ್ನಾಗಿ ಆಗ್ತಾ ಇರಬೇಕು. ಆಮೇಲೆ ಸಾಕ್ಸ್ ಹಾಕಿದ್ರೆ ಸಿಂಥೆಟಿಕ್ ಅವಾಯ್ಡ್ ಮಾಡಬೇಕು, ಬರೀ ಕಾಟನ್ ಸಾಕ್ಸ್, ಅದನ್ನು ದಿನ ಚೇಂಜ್ ಮಾಡಬೇಕಾಗತ್ತೆ. ಬೆವರಿದ್ರೆ ದಿನ ಚೇಂಜ್ ಮಾಡಬೇಕಾಗತ್ತೆ. ಸೊ ಈ ಥರ. ಆಮೇಲೆ ಶೂಸ್ನೇ ಅವಾಯ್ಡ್ ಮಾಡಬೇಕಾಗತ್ತೆ ಕೆಲವೊಂದು ಸಲ. ಸೊ ಫುಟ್ವೇರು, ಚಪ್ಪಲಿ ಹಾಕ್ಕೊಂಡ್ರೆ ನಿಮಗೆ ಗಾಳಿ ಸಂಚಾರ ಚೆನ್ನಾಗಿರುತ್ತೆ. ಆಮೇಲೆ ತೇವ ಇಲ್ದಂಗೆ ಚೆನ್ನಾಗಿ ಒರೆಸಿ, ಈಗ ಅರ್ಜೆಂಟಲ್ಲಿ ಬೆಳಗ್ಗೆ ನೀವು ರೆಡಿ ಆಗ್ತಾ ಇರೋವಾಗ ಆ ತೇವದಲ್ಲೇ ಡ್ರೆಸ್ ಹಾಕ್ಕೊಂಡು ಓಡೋದ್ರೆ ಆವಾಗಲೂ ಅಷ್ಟೇ ಆ ಸ್ವೆಟ್ ಎಲ್ಲ ಅಕ್ಯುಮ್ಯುಲೇಟ್ ಆಗಿ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ತೇವ ಹೋದಷ್ಟು ಡ್ರೈ ಮಾಡಿಕೊಂಡು ಆಮೇಲೆ ಕಾಟನ್ ಡ್ರೆಸ್ಸಸ್ ಹಾಕಿದಾಗ ಈ ಥರ ಸಮಸ್ಯೆನ ನೀವೇ ಮನೆಯಲ್ಲಿ ಸಾಲ್ವ್ ಮಾಡ್ಕೋಬೋದು. ಆಮೇಲೆ ಈ ಥರ ಫಂಗಲ್ ಇನ್ಫೆಕ್ಷನ್ ಬಂದವ್ರು ಏನು ಮಾಡಬೇಕು, ಬಟ್ಟೆನ ಬಿಸಿ ನೀರಲ್ಲಿ 20 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ವಾಷಿಗೆ ಹಾಕಿದ್ರೆ ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದಿಲ್ಲ. ಇಲ್ಲಾಂದರೆ ಅದು ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗುತ್ತೆ, ಮನೇಲೇ ಅದು ಫಂಗಲ್ ಇನ್ಫೆಕ್ಷನ್ ರಿಟೈನ್ ಆಗಿಬಿಡುತ್ತೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು, ಬಟ್ಟೆಗಳನ್ನು ಐರನ್ ಮಾಡಿ ಹಾಕ್ಕೋಬೇಕು. ಸೊ ಇವೆಲ್ಲ ಮೆಷರ್ಸು ನಾವೇ ಮನೇಲಿ ತೊಗೊಂಡ್ರೆ 70% ಫಂಗಲ್ ಇನ್ಫೆಕ್ಷನ್ ತಾನಾಗೇ ಹೋಗಿಬಿಡುತ್ತೆ. ಇದೆಲ್ಲ ತೊಗೊಂಡ್ರು ನಿಮಗೆ ಅದು ಕಡಿಮೆ ಆಗಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರು ಹೇಳಿದ ಥರ ಅದನ್ನು ಕರೆಕ್ಟಾಗಿ ಆ ಕ್ರೀಮ್ ಹೇಗೆ ಹಚ್ಚೋದು, ಆಮೇಲೆ ಆ ಮಾತ್ರೆಗಳನ್ನು ಎಷ್ಟು ದಿನ ತೊಗೋಬೇಕು, ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ನೇಲ್ಸಲ್ಲಿ ಟೋ ನೇಲ್ಸ್ ಆಗಲಿ ಅಥವಾ ಫಿಂಗರ್ ನೇಲ್ಸಲ್ಲಾಗಲಿ ಫಂಗಲ್ ಇನ್ಫೆಕ್ಷನ್ ಬಂದರೆ ಅದಕ್ಕೆ ಟ್ರೀಟ್ಮೆಂಟು ಮ್ಯಾಜಿಕ್ ಥರ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಆಗಲ್ಲ. ನಿಮಗೆ 6 ತಿಂಗಳಿಂದ 1 ವರ್ಷ ತನಕ ಪಲ್ಸ್ ಥೆರಪಿ ಅಂತ ಹೇಳಿ ಕೊಡ್ತೀವಿ, ಆ್ಯಂಟಿಫಂಗಲ್ ಟ್ರೀಟ್ಮೆಂಟ್. ಸೊ ಅದನ್ನೆಲ್ಲ ಕರೆಕ್ಟಾಗಿ ತೊಗೊಂಡ್ರೇ ಅದು ಸಾಲ್ವ್ ಆಗೋದು. ಸೊ ನಾವು ಏನು ಮ್ಯಾಜಿಕ್ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಏನು ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಫಂಗಲ್ ಇನ್ಫೆಕ್ಷನ್ನ ಸಾಲ್ವ್ ಮಾಡ್ಬೋದು.
ಸೊ ಈಗ ಇತ್ತೀಚೆಗೆ ಎಲ್ರಿಗೂ ಆಲ್ಮೋಸ್ಟ್ 80% ಆಫ್ ದ ಪಾಪ್ಯುಲೇಷನ್ ಹೂ ಕಮ್ಸ್ ಟು ದ ಟ್ರೀಟ್ಮೆಂಟ್ ಅವ್ರಿಗೆ ಫಂಗಲ್ ಇನ್ಫೆಕ್ಷನ್ನೇ ಇರುತ್ತೆ. ಸೊ ನಾವು ನಮ್ಮ ರಿಜಿಸ್ಟರ್ ನೋಡಿದ್ರೆ ಒಂದು 100 ಜನ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಒಂದು 80% ಆಫ್ ಪೇಷಂಟ್ಸ್ ವಿಲ್ ಹ್ಯಾವ್ ಫಂಗಲ್ ಇನ್ಫೆಕ್ಷನ್. ಅಷ್ಟು ರ್ಯಾಂಪೆಂಟ್ ಆಗಿಬಿಟ್ಟಿದೆ ಈಗ. ಆಮೇಲೆ ಟ್ರೀಟ್ಮೆಂಟ್ ರೆಸಿಸ್ಟೆಂಟು ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ಪೇಷಂಟ್ಸ್ ಏನು ಮಾಡ್ತಾರೆ, ತೊಂದರೆ ಬಂದಾಗ ಡಾಕ್ಟ್ರ್ ಹತ್ರ ಹೋಗೋದಿಲ್ಲ, ಹೋಗಿ ಮೆಡಿಕಲ್ ಶಾಪಲ್ಲಿ ಹೋಗಿ ಇದಕ್ಕೆ ಟ್ರೀಟ್ಮೆಂಟ್ ಕೇಳ್ತಾರೆ. ಮೆಡಿಕಲ್ ಶಾಪಲ್ಲಿ ಎಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟು, ಈ ಬೆಟ್ನೋವೇಟ್ ಇಟ್ಕೊಂಡಿರ್ತಾರೆ ಅಥವಾ ಪ್ಯಾಂಡರ್ಮು, ಫೋರ್ಡರ್ಮ್ ಅಂತ ಕೆಲವೊಂದು ಆಯಿಂಟ್ಮೆಂಟ್ಸ್ ಇದೆಲ್ಲನೂ ಬ್ಯಾಂಡ್ ಆಯಿಂಟ್ಮೆಂಟ್ಸ್. ನಾನು ಅದಕ್ಕೆ ಬ್ರ್ಯಾಂಡ್ ನೇಮ್ಸ್ ಹೇಳ್ತಾ ಇದ್ದೀನಿ. ಇದರಲ್ಲಿ ಕಂಬೈನ್ಡ್ ಎಲ್ಲನೂ ಸ್ಟೀರಾಯ್ಡ್ ಇರುತ್ತೆ. ಸೊ ಸ್ಟೀರಾಯ್ಡು ಯಾವುದಕ್ಕೆ ಹಚ್ಚಬೇಕೋ ಅದಕ್ಕೆ ಮಾತ್ರ ಹಚ್ಚಬೇಕು. ಎಲ್ಲದಕ್ಕೂ ಸ್ಟೀರಾಯ್ಡೇ ಹಚ್ಚಿದ್ರೆ ನಿಮ್ಗೆ ಅದು ಕಾಯಿಲೆ ಹೋದಂಗೆ ಅನಿಸುತ್ತೆ, ಬಟ್ ಅದು ಇನ್ನೂ ಜಾಸ್ತಿ ಮಾಡುತ್ತೆ, ಚರ್ಮನ ಡ್ಯಾಮೇಜ್ ಮಾಡುತ್ತೆ, ಆಮೇಲೆ ಟ್ರೀಟ್ಮೆಂಟೇ ನಿಮಗೆ ಪ್ರೊಲಾಂಗ್ ಆಗಿಬಿಡುತ್ತೆ. ಸೊ ಹೀಗಾಗಿ ನೀವು ತಜ್ಞರ ಹತ್ರನೇ ಹೋಗಬೇಕು. ಪಕ್ಕದ ಮನೇಲಿ ಹೇಳಿದ್ರು ಅಥವಾ ಮೆಡಿಕಲ್ ಶಾಪಲ್ಲಿ ಕೊಟ್ಟರು ಅಂತ ಸ್ಟೀರಾಯ್ಡ್ ಬೇಸ್ಡ್ ಆಯಿಂಟ್ಮೆಂಟ್ಸ್ ಯೂಸ್ ಮಾಡಿದ್ರೆ ಅದು ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಇದನ್ನು ಕೇರಲ್ಲಿ ತಗೋಬೇಕು. ಇದು ನಿಮಗೆ ಉಪಯೋಗಕ್ಕೆ ಬಂದಿರಬೇಕು ಈ ಸಲಹೆಗಳೆಲ್ಲ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.